ಫ್ರೆಂಡ್ಸ್, ಈಗ ನಾವು ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿಂದ ಹತ್ತತ್ರ ಒಂದು 17ರಿಂದ 18 ಕಿಲೋಮೀಟರ್ ಇದೆ ಇಲ್ಲಿಗೆ ವಿದ್ಯಾಚೌಡೇಶ್ವರಿ ದೇವಸ್ಥಾನ ಅಂತ ಇಲ್ಲಿಗೆ ಬಂದಿದ್ವಿ. ಇದು ತುಂಬ ಫೇಮಸ್ ಅಂತ ಹೇಳ್ತಾರೆ. ಇಲ್ಲಿ ಏನು ಎತ್ತ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಹೇಗಿದೆ ಏನಿದೆ ಅಂತ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊತೀನಿ, ಬನ್ನಿ. ಫ್ರೆಂಡ್ಸ್, ಇವಾಗ ನಾವು ಅಲ್ಲಿಂದ ಗೌಡಗೆರೆಯಿಂದ ಇಲ್ಲಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ವಿ, ವಿದ್ಯಾಚೌಡೇಶ್ವರಿ ಅಂತ. ಅಲ್ಲಿಂದ ನಿಯರ್ 17ರಿಂದ 18 ಕಿಲೋಮೀಟರ್ ಆಗುತ್ತೆ. ಇದು ಎಷ್ಟು ಪ್ರಶಾಂತವಾಗಿದೆ ಅಂದರೆ ತುಂಬ ಪೀಸ್ಫುಲ್ ಆಗಿದೆ ದೇವಸ್ಥಾನ. ಇಲ್ಲಿ ಅಂಗಡಿ ಬಸಪ್ಪ ಕೂಡ ಇದೆ. ಈ ವಿಡಿಯೋಸ್ ತುಂಬ ವೈರಲ್ ಆಗಿತ್ತು. ಇದು ಬಸವಂದು ತುಂಬ ಜನ ನೋಡಿರ್ತೀರಾ. ಇದು ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಬನ್ನಿ. ಎಂಟ್ರಿ ಆಗ್ತಿದ್ದ ಹಾಗೇ ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿ ಗಂಧ ಹಾಕಿ ರಂಗೋಲಿ ಬಿಟ್ಟಿದ್ರು. ಆ ಗಂಧದ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬಾಗಿಲಿಗೂ ಕೂಡ ಅಷ್ಟೇ, ಹೊಸ್ಲುಗಳಿಗೂ ಅಷ್ಟೇ ಎಷ್ಟು ನೀಟಾಗಿ ಗಂಧ ಹಚ್ಚಿ ಕುಂಕುಮ ಹಾಕಿದ್ದಾರೆ. ಅಲ್ಲಿಂದ ಒಳಗೆ ಬರ್ತಿದ್ದಾಗೇ ಇಲ್ಲಿ ಮೊದಲು ನಾಗರಕಲ್ಲು ಸಿಗುತ್ತೆ. ದೇವಸ್ಥಾನ ಮಾತ್ರ ತುಂಬ ಪೀಸ್ಫುಲ್ ಆಗಿದೆ. ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ. ವಿಶೇಷತೆ ಯಾವತ್ತು ಇದು ಸದ್ಯಕ್ಕೆ ಒಂದು 20 ದಿನ ಇಲ್ಲ, ಅದೇ ಸ್ಟಾರ್ಟ್ ಆಗುತ್ತೆ. ಪ್ರತಿ ದಿವಸ ಇರುತ್ತೆ? ಪ್ರತಿ ದಿವಸ ಇಲ್ಲ, ಅಂದರೆ ಪ್ರತಿ ಬುಧವಾರ ಇರಲ್ಲ. ಅಂದರೆ ದೇವಸ್ಥಾನ ಓಪನ್ ಇರುತ್ತೆ, ಬುಧವಾರ ಇಲ್ಲ. ಬುಧವಾರ ಬಿಟ್ಟು ಅಂದರೆ ಅವತ್ತು ಬೆಂಗಳೂರಿಗೆ ಹೋಗ್ತಾರೆ, ಊರಿಗೆ ಆನಂದ ಆಶ್ರಮ ಇದೆ, ಅಲ್ಲಿ ಹೋಗ್ತಾರೆ. ಬುಧವಾರ ಬಿಟ್ಟು ಬಾಕಿ ದಿವಸ ಎಲ್ಲ ಯಾವ ಟೈಮಿಂಗ್? ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಟೋಕನ್, 9 ಗಂಟೆ 9:30 ತಗೊಂಡಿರುತ್ತೆ. ನೈಟ್ 9:30 ಓಪನ್ ಇರುತ್ತೆ. ಮಧ್ಯದಲ್ಲಿ ಏನು ಬಾಕ್ಲಕ್ಕಲ್ಲ. ಪ್ರಶ್ನೆ ಆಮೇಲೆ ಸ್ಟಾರ್ಟ್ ಆಗೋದು. ಜಾಸ್ತಿ ಜನ ಇದ್ರೆ 10:30, ಸ್ವಲ್ಪ ಕಮ್ಮಿ ಜನ ಇದ್ದರೆ 12. ಪೂಜೆ ಮಂಗಳಾರತಿ ಎಲ್ಲ ಆದಮೇಲೆ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ ಹೊರಗೆ, ಸಾಯಂಕಾಲ ಒಂದು 7:30 ಮುಗಿಯುತ್ತೆ ಪ್ರಶ್ನೆ ಸಂಜೆ 7:30ವರೆಗೂ ಇರುತ್ತೆ. ಅದಕ್ಕೆ ಟೋಕನ್ ತಗೋಬೇಕಾ? ಅಷ್ಟು ಪ್ರಶ್ನೆ ಟೋಕನ್. ಅಮಾವಾಸ್ಯೆ ಒಳಗೆ ಪ್ರಶ್ನೆ ಅಷ್ಟು ನೀರು ಅಂತ ಹಾಕ್ತಾರೆ. ಅದಕ್ಕೆ ಟೋಕನ್ಗೆ ಎಷ್ಟು? ಆಮೇಲೆ ಟೋಕನ್ಗೆ 2,000 ಆಗುತ್ತೆ. ಅದು ಏನಕ್ಕೆ ಅಂದರೆ ದೇವಸ್ಥಾನ ಇಂಪ್ರೂವ್ ಮಾಡ್ತೀವಿ. ಹೂಕ್ಕೆ ಹಸು ಇದೆ, ಊಟಕ್ಕೆ 2,000. ಪ್ರಶ್ನೆ ಕೇಳಿ ಅರ್ಕೆ ಅಂದರೆ ಅಣ್ಣ, ನಿಮ್ಮ ಮನಸ್ಸಲ್ಲಿ ಏನು ಕಷ್ಟ ಇದೆಯೋ ನೆನೆಸ್ಕೊಂಡು ಮನೇಲಿ ಕಟ್ಟಬೇಕು. ಕಟ್ಕೊಂಡು ಮನೆಗೆ ಕಟ್ಕೊಂಡಿರ್ತೀರಲ್ಲ ಮುಡುಕು, ಅಮಾವಾಸ್ಯೆ ನೆಕ್ಸ್ಟ್ ಉಣ್ಮೆ 12 ದಿವಸಕ್ಕೆ. ಉಣ್ಮೆ ನಾಳೆ ಏನಾಗಿ ಅವ್ರು ಬಂದು ನೈಟ್ ಹಾಳಾಗಿ ಬೆಳಗ್ಗೆ ನೀರು ಹಾಕಿಸ್ಕೊಂಡು ತಿರುಗಿ ಸ್ನಾನ ಮಾಡ್ಕೊಂಡು ಅಮ್ಮನ ದರ್ಶನ ಮಾಡ್ಕೊಂಡು ಬಂದಾದ್ಮೇಲೆ ಮಧ್ಯಾಹ್ನ 1 ಗಂಟೆಗೆ ಉತ್ಸವ ಹೋಗುತ್ತೆ. ಇದೆಲ್ಲ ಅದ್ರ ಹಿಂದೆ ಹೋಗಿ ಬಟ್ಟೆ ಮುಚ್ಕೊಂಡು ಕೈ ಇಟ್ಕೊಂಡು ಬಂದು 4 ತಟ್ಟೆಗಳು ಹಾಕ್ಬೋದು, ಉಂಡಿಗಳು ಹಾಕ್ಬೋದು. 5 ರೂಪಾಯಿ 9 ರೂಪಾಯಿ ನಿಮ್ಮ ಕೆಲಸ. ನಿಮ್ದು ಏನು ಕಷ್ಟ ಇದೆ ಅದು ತೀರ್ಲಿ. ಈಗ ಬಸವಣ್ಣ ಪಾದ ಕೇಳ್ಬೋದು, 150 ರೂಪಾಯಿ ಕಾಣಿಕೆ ಹಾಕ್ಬಿಟ್ಟು ನೀವು ಏನು ಅನ್ಕೋತೀರಿ, ಒಂದು ಯಾವುದೊಂದು ಜಮೀನಾಗಬೇಕು ಆಯ್ತದೋ ಆಗಲ್ವೋ ಅಂತ ಕೇಳಿದ್ರೆ ಮನ್ಸನ್ನು ನೋಡ್ಕೊಂಡು ಕೇಳಿದ್ರೆ ಆಗುತ್ತೆ ಅಂದರೆ ಬಲಗಾಲ ಕೊಡುತ್ತೆ. ಬಸವಣ್ಣ ಡೈಲಿ ಏನಾದ್ರು ಫಂಕ್ಷನ್ ಇದ್ರೆ ಮಾತ್ರ ಹೊರಗಡೆ ಹೋಗೋದು. ಆಯ್ತಲ್ಲ ಇದೆ, ಯಾವಾಗ ಬೇಕಾದ್ರೂ ಕೇಳ್ಬೋದು, ಅಲ್ಲೇ ಇರ್ತಾರೆ ಕೇಳ್ಬೋದು. ಊಟ ಟೈಮಿಂಗ್ಸ್ ಊಟಕ್ಕೆ ಹೋಗಿರ್ತಾರೆ ಅಷ್ಟೇ, ಒಂದು 10 ನಿಮಿಷ 20 ನಿಮಿಷ ಅಷ್ಟೇ. ಅಂದರೆ ಬಸಪ್ಪ ಏನಾದ್ರು ಮನಿಕೊಂಡ್ರೆ 1 ಅವರ್ ಅಷ್ಟೇ. ನೀವು ಜನ್ಮಾತ್ಮ ಪಾಂಡುರಂಗ ರುಕ್ಮಿಣಿ ವಿದ್ಯಾಚೌಡೇಶ್ವರಿ ಚಿಕ್ಕಚೌಡಮ್ಮ ಮೈಸೂರಿಗೆ ಹೋಗಿದೆ ಮನೆ ಗುರುಪ್ರವೇಶಕ್ಕೆ. ವಿದ್ಯಾಚೌಡೇಶ್ವರಿ ಕಳಶದಲ್ಲೆಲ್ಲ ಬರೆಯೋದು ಇದೆ. ಚಿಕ್ಕಚೌಡಮ್ಮ ಮನೆ ಗುರುಪ್ರವೇಶಕ್ಕೆ ಹೋಗಿದೆ. ಮಧ್ಯಾಹ್ನ ಒಂದು 2:30 ಬರುತ್ತೆ. ನೆನ್ನೆ ಹೋಗಿದ್ದು ಮನೆ ಫಂಕ್ಷನ್ಗೆಲ್ಲ ಕರ್ಕೊಂಡು ಬಸವಣ್ಣನ ಕರ್ಕೊಂಡ್ಬೋದು, ಅದು ಕರ್ಕೊಂಡ್ಬೋದು. ಎಷ್ಟು ಹೋಗ್ತಾರೆ? 10 ಕಿಲೋಮೀಟ್ರ್ ಬೇಕಾದ್ರೆ ಮನೆ ಗುರುಪ್ರವೇಶಕ್ಕೆ, ಊರ ಹಬ್ಬಕ್ಕೆ ಏನು ಕರ್ಕೊಂಡು. ಕಿಲೋಮೀಟ್ರಿಗೆ ಎಷ್ಟು ಅದು ಗೊತ್ತಿಲ್ಲ ಅಣ್ಣ, ಕೇಳ್ಕೋಬೇಕು. ಅಲ್ಲಿ ಬಸವಣ್ಣ ತಗೋದ್ರೆ ಬಸವಣ್ಣನ ಕೇಳ್ಕೊಬೋದು. ಅಮ್ಮನ್ನ ಇನ್ನೊಬ್ಬರಿದ್ದಾರೆ ಅವ್ರು ಕೇಳ್ಕೊಂಡು. ನಮ್ದೇನೇ ಇದ್ರೂ ಇಲ್ಲಿ ಅಲಂಕಾರ ಮಾಡೋದು, ಪೂಜೆ ಮಾಡ್ಕೊಳ್ಳೋದು ಅಷ್ಟೇ. ಕೇಳಿಸ್ಕೊಂಡ್ರಿ ಅಲ್ವಾ ಇಲ್ಲಿ ಹೇಗಿರುತ್ತೆ, ದೇವ್ರು ಹೇಗೆ ಬರೆಯುತ್ತೆ ಅಂತ. ನೀವು ಬೇಕಿದ್ದರೆ ಬರ್ಬೋದು. ಇಲ್ಲಿ ಬೆಳಿಗ್ಗೆನೇ ಬಂದು ಟೋಕನ್ ತೊಗೊಂಡ್ರೆ ಸಂಜೆ 7:30 ತನಕ ಅವ್ರು ಹೇಳ್ದಾಗೇ ಶಾಸ್ತ್ರ ಹೇಳ್ತಾರೆ.
ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಇದು ಮಠ ಮಾತ್ರ ತುಂಬ ದೊಡ್ಡದಾಗಿದೆ. ಆಮೇಲೆ ನೀವು ಬೆಳಗ್ಗೆ ಬಂದರೆ ಇಲ್ಲಿ ಹಸು ಕರುಗಳನ್ನೆಲ್ಲ ಹಾಗೆ ಬಿಟ್ಟಿರ್ತಾರೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಇದಕ್ಕೆ ವಿದ್ಯಾಚೌಡೇಶ್ವರಿ ಅಂತ ಹೆಸರು ಬರೋದಕ್ಕೆ ಒಂದು ಕರು ಮುಖ್ಯ ಕಾರಣ. ಆ ಕರು ವಿದ್ಯಾ ಅನ್ನೋ ಕರುನ ಇಲ್ಲಿ ತಂದು ಬಿಟ್ಟಿದ್ರಂತೆ. ಅದ್ರದ್ದು ಕೂಡ ನಾನು ಮುಂದಕ್ಕೆ ತೋರಿಸ್ಕೊಡ್ತೀನಿ ಅದು ಎಲ್ಲಿದೆ ಈಗ ಅಂತ. ಈಗ ನಾವು ಮೇನ್ ಗರ್ಭಗುಡಿ ಹತ್ರ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ಅಷ್ಟದಳ ರಂಗೋಲಿ ಹಾಕಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ದೇವಸ್ಥಾನ ಮಾತ್ರ ತುಂಬ ಅಂತ ಏನು ಜನ ಏನಿರಲಿಲ್ಲ. ಅಂದರೆ ಅವ್ರು ಹೇಳ್ದಾಗೆ ಈಗ ಒಂದು 20 ದಿನದ ತನಕ ಶಾಸ್ತ್ರ ಏನು ಹೇಳ್ದಿರೋದ್ರಿಂದ ಜನ ಇರಲಿಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ. ಆದ್ದರಿಂದ ಆರಾಮ್ಸೆ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ. ಎಸ್ಪೆಷಲಿ ನನಗೆ ದೇವಸ್ಥಾನ ಅಂತಂದರೆ ಈ ಥರ ಇರಬೇಕು, ಪೀಸ್ಫುಲ್ಲಾಗಿ. ನಾವು ಎಷ್ಟೊತ್ತು ಬೇಕಾದರೂ ದೇವ್ರನ್ನ ನೋಡ್ಬೋದು, ಎಷ್ಟೊತ್ತು ಬೇಕಾದರೂ ನೀವು ದೇವ್ರ ಹತ್ರ ಕೇಳ್ಕೊಬೋದು. ಅದೊಂದು ನನಗೆ ತುಂಬ ಇಷ್ಟ ಆಯಿತು. ಅಲಂಕಾರನೂ ಅಷ್ಟೇ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಅಂತ. ಎಷ್ಟೊತ್ತು ನೋಡ್ತೀರಾ, ಕಣ್ ತುಂಬಿಸ್ಕೊತೀರಾ ಅಷ್ಟೊತ್ತು ನೋಡ್ಬೋದು ದೇವ್ರನ್ನ. ನಾನು ಆಗಲೇ ಹೇಳಿದೆ ಅಲ್ವಾ, ವಿದ್ಯಾ ಅನ್ನೋ ಕರುವಿಂದ ಈ ದೇವಸ್ಥಾನಕ್ಕೆ ವಿದ್ಯಾಚೌಡೇಶ್ವರಿ ಅಂತ ಹೆಸರು ಬಂತು ಅಂತ. ಇದೇ ನೋಡಿ ಆ ಕರು. ಈ ಕರುನ ತಂದು ಇಲ್ಲಿಗೆ ಬಿಟ್ಟರಂತೆ. ಅದಾದಮೇಲೆ ಅದು ಏನಾಗ್ತಿರೋಯ್ತೋ ಏನೋ ಗೊತ್ತಿಲ್ಲ. ಅದಾದಮೇಲೆ ಇದಕ್ಕೆ ವಿದ್ಯಾಚೌಡೇಶ್ವರಿ ಅಂತ ಹೆಸರು ಬಂತಂತೆ. ಅದಕ್ಕೋಸ್ಕರ ಆ ಕರುನ ಇಲ್ಲಿ ಅದ್ರದ್ದು ಸ್ಟ್ಯಾಚ್ಯೂ ಥರ ಮಾಡಿ ಇಲ್ಲೂ ಕೂಡ ಡೈಲಿ ಪೂಜೆ ನಡೆಯುತ್ತಂತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ಬಂದು ಕೂತು ನೀವೇನಾದ್ರು ಮನಸ್ಸಲ್ಲಿ ಅಂದ್ಕೊಂಡ್ರೆ ಆಗುತ್ತಂತೆ. ಇಲ್ಲಿ ಸ್ವಲ್ಪ ಹೊತ್ತು ಕೂತು ಹೋಗ್ಬೇಕಂತೆ ಈ ಜಾಗದಲ್ಲಿ ಅಂತ ಹೇಳ್ತಾರೆ. ಆಲ್ರೆಡಿ ಅಲ್ಲಿ ಹೇಳ್ದಾಗೆ ಬಸಪ್ಪ ಕೂಡ ಇತ್ತು. ನಾವು ಹೋಗಿ ಅಲ್ಲೆಲ್ಲ ಕೈಯೆಲ್ಲ ಮುಗಿದು ಆಶೀರ್ವಾದ ತೊಗೊಂಡು ಇಲ್ಲಿ ಬಸವನ್ನ ದಾಟಿಸ್ತಾರೆ. ಎಷ್ಟು ಜನ ಇದ್ದರೂ ಅಷ್ಟೇ ದಾಟಿಸ್ತಾರೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಎಲ್ಲರೂ ಮಲ್ಕೊಂಡ್ರು. ಬಸವ ದಾಟಿದ್ರೆ ನಮ್ಮ ಮನಸ್ಸಲ್ಲಿ ಇರೋದೆಲ್ಲ ಆಗುತ್ತೆ. ಮತ್ತು ನಮ್ಮಲ್ಲಿ ಏನೇ ದೋಷಗಳು ಅಥವಾ ಏನೇ ನೋವಿದ್ರೂ ಕೂಡ ಬಸವ ತಗೊಳುತ್ತೆ ಅಂತ. ನೋಡಿ ಇಲ್ಲಿ ಅಜ್ಜಿ ಕೇಳ್ಕೊಂಡು ಮಲಗಿದ್ರು. ಅವ್ರಿಗೆ ಬೆನ್ನೋವಿತ್ತು, ಅದು ಹೋಗುತ್ತಪ್ಪ ಅಂತ ಕೇಳಿ ಮಲಗಿದ್ರು. ಬಸವ ತುಂಬ ಅವ್ರನ್ನ ನೋಡಿ ಮೂಸಿ ಯೋಚನೆ ಮಾಡಿ, ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ರಿಗೂ ಬಲ್ದ ಕಾಲಾಗ್ತು, ಬಟ್ ಅವ್ರಿಗೆ ಮಾತ್ರ ಎಡ್ದ ಕಾಲಾಗ್ತು. ಈ ಥರ ಮಾಡಿದ್ರೆ ಸ್ವಲ್ಪ ನಿಧಾನ ಆಗುತ್ತಂತೆ ಪೂಜಾರಿ ಹೇಳಿದ ಪ್ರಕಾರ. ಅವ್ರಿಗೆ ಬೆನ್ನೋವು ತುಂಬ ವರ್ಷದಿಂದ ಇರೋದ್ರಿಂದ ಅದು ಸ್ವಲ್ಪ ನಿಧಾನ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಅಬ್ಸರ್ವ್ ಮಾಡಿ ನೀವು. ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಡೈಲಿ ಅನ್ನದಾನ ಇರುತ್ತೆ. ಇಲ್ಲೂ ಕೂಡ ಪ್ರಸಾದ ಇದ್ದೇ ಇರುತ್ತೆ, ಏನಾದರೂ ಸರಿಯೇ. ಅನ್ನ, ಸಾಂಬಾರು, ಪಾಯಸ ಎಲ್ಲನೂ ಕೊಡ್ತಾರೆ. ಅಂದರೆ ಈಗ ಸ್ವಲ್ಪ ಪೂಜೆ ಜನ ಬರೋದು ಕಮ್ಮಿ ಇರೋದ್ರಿಂದ ಅನ್ನ ಸಾಂಬಾರು ಮಾತ್ರ ಮಾಡಿದರು. ಬಟ್ ದೇವಸ್ಥಾನದ ಸಾಂಬಾರು ಅಂದರೆ ಏನೋ ಒಂಥರ ರುಚಿಯಪ್ಪ. ಸ್ವಲ್ಪ ತಿನ್ನೋರು ಇನ್ನೂ ಸ್ವಲ್ಪ ಜಾಸ್ತಿನೇ ತಿಂತಾರೆ ಅಂತ ಅನ್ಬೋದು. ನನಗಂತೂ ದೇವಸ್ಥಾನದ ಪ್ರಸಾದ ಅಂದರೆ ತುಂಬ ಇಷ್ಟ. ಇನ್ನು ಯಾರ್ಯಾರಿಗೆ ಇಷ್ಟನೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅನ್ನ ಮತ್ತು ಬೇಳೆ ಸಾಂಬಾರು ಮಾಡಿದರು. ಸಾಂಬಾರು ಜಸ್ಟ್ ನಾರ್ಮಲ್ ಬೇಳೆ ಸಾಂಬಾರು ಆದ್ರೂ ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ಕೂತ್ಕೊಂಡು ಊಟ ಮಾಡೋಕ್ಕೂ ಅಷ್ಟೇ ವಿಶಾಲವಾಗಿತ್ತು ಮತ್ತು ಎಷ್ಟು ತಣ್ಣಗಿತ್ತು. ನೋಡಿದ್ರಿ ಅಲ್ವಾ, ಈ ದೇವಸ್ಥಾನದ ಬಗ್ಗೆ ನನಗೇನು ತಿಳ್ಕೊಂಡು ಅದನ್ನು ನಿಮಗೂ ಕೂಡ ತಿಳಿಸಿದ್ದೀನಿ. ಇದ್ರದ್ದು ಅಡ್ರೆಸ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಬೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.